ಕನ್ಸಲ್ಟ್ ಮಾಡ್ಬೇಕು, ಇವ್ರು ಹೌದು ಇವ್ರು ಕಲಾವಿದರು, ಇವ್ರನ್ನ ಆರ್ಟಿಸ್ಟ್, ಇದು ಈ ಕಲೆಗಳು ಇತ್ತನಿಗೆ ಗೊತ್ತವನ ಒಂದು ಜನ ಗುರುತಿಸಿದಾಗ ನಾವು ಕಲಾವಿದರಾಗ್ತೀವಿ. ಆ ಕಲಿಯುವಾಗ ನಮ್ಗೆ ಅಲ್ಲೇನೆ ಒಂದು ಈ ರಂಗಭೂಮಿ ಮೊದಲೇನಿತ್ತಲ್ರಿ ಅಲ್ಲಿ ಬ್ರೇಕಪ್ ಆಗಿ ಹೋಗಿತ್ತು ಪ್ರೈಮರಿ ಒಳಗೆ, ಹೊಳ್ಳಿ ತಿರುಗಿ ಕಾಲೇಜ್ನಾಗ ಮತ್ತೆ ಕಾಲೇಜ್ನಾಗ ನಮಗೆ ನಾವೇ ಫ್ರೆಂಡ್ಸ್ ಎಲ್ಲ ಕೂಡಿ ಒಂದು ನಾಟಕ ಬರ್ದೀವಿ. ಅವಾಗ ನಾಟಕ ನಾವೇ ಯಾಕೆ ಮಾಡಿ ಹವ್ಯಾಸಿ ತಂಡ ಕಟ್ಟಿದೀವಿ ಒಂದು. ಅವಾಗ ಹವ್ಯಾಸಿ ನಾಟಕ ಮಾಡಬೇಕು ನಾವೇ ಬರೀನು, ಬೇರೆ ಯಾವ್ದವ್ರ ನಾಟಕ ನಾವ್ ಯಾಕೆ ತಗೋಬೇಕು, ನಮ್ಗೆ ಅನ್ಸಿದ್ ನಾವು ನಾಟಕ ಬರೀಣ ಅಂತ ಹೇಳಿ 2 ತಲೆ ಹಾವು ಅಂತೇಳಿ ನಾಟಕ ಬರ್ದಿವ್ರಿ ನಾವು. 2 ತಲೆ ಹಾವು ನಾಟಕ ನಾವ್ ಅಷ್ಟ ಆಡಿದೀವಿ. ಅದನ್ನ ಅದ ಬುಕ್ ಏನ್ ಬರ್ದಿರ್ಲಿಲ್ಲ ನಾವು, ಹಂಗ ಸ್ಕ್ರಿಪ್ಟ್ ಬರ್ದ ಆಡಿದ್ವಿ, ಅಲ್ಲೇ ಬಿಸಾಕ್ಬಿಟ್ಟಿವಿ ಅದನ್ನ. ಈಗಿದ್ರೆ ಒಳ್ಳೆ ಗೌರ್ಮೆಂಟ್ಗೆ ಅನುಗುಣವಾಗಿತ್ತು. ಆಗ ಜಾಯಿಂಟ್ ಸರ್ಕಾರ ಇತ್ತು, ಅವಾಗ ಸಮ್ಮಿಶ್ರ ಸರ್ಕಾರ. ಅದರ ಆಧಾರ ಇಟ್ಕೊಂಡು ನಾಟಕ ಬರೆದು ಅದಕ್ಕೆ ಹೆಸರು 2 ತಲೆ ಒಂದೇ ದೇಹ ಅಂತೇಳಿ ನಾಟಕದ ಕಾನ್ಸೆಪ್ಟ್ ಇಟ್ಟು ಮಾಡಿದ್ರು. ಅದ್ರೊಳಗೆ ನಾವೊಂದು 2 ಪಾತ್ರ ನಾನು ನಿಭಾಯಿಸ್ತಿರೋದ್ರ. ಒಂದು ಉಡಾಳ ಪಡಾಳ ಪೆದ್ದ, ಈ 3 ಜನ ಅದ್ರಾಗಿರ್ತಾರ. ಒಂದು ಊರು, ಆ ಊರೊಳಗೆ ಹಿಂಗೆ ಸ್ಟೋರಿ ಎನ್ಕೊಂತ ಹೋಗಿ ಅದ್ರೊಳಗೆ ಒಬ್ಬ ಹಾವಾಡಿಗಿನ ಕ್ಯಾರೆಕ್ಟ್ರು ಅದ್ರೊಳಗೆ ನಾವು ಆ್ಯಡ್ ಮಾಡಿದ್ದೀವಿ. ಅದ್ರಾಗ ಹಾವಾಡಿಗಿನ ಕ್ಯಾರೆಕ್ಟರ್ ನಾ ಮಾಡ್ತಿದ್ದೆ. ಒಂದು 25 ನಿಮಿಷ ಕಂಟಿನ್ಯೂ ಸ್ಟೇಜ್ ಮೇಲೆ ಹಾವಾಡಿಸ್ತಿದ್ದೀರಿ ನಾನು. ಆ ಡೈಲಾಗ್ಸ್ ಹೇಳ್ತಿದ್ವಿ. 25 ಮಿನಿಟ್ಸ್ ಇಲ್ಲ ಹಂಗ. ಅವ್ರು ಹಾವಾಡಿಗರು ಏನಿದ್ರಲ್ರಿ, ಈಗ ನಮಗ್ ಸಿಗುದು ಕಮ್ಮಿ ಏನೋ ಹಾವಾಡ್ಸೋರ್ ಹಂಗ. ಆಗ ಸಂತಿಗಳು ಜಾತ್ರೆಗಳು ನಡೆದೆಲ್ಲ ಹಾವಾಡಿಸ್ತಿದ್ರು. ಅವ್ರು ಎಷ್ಟೊಂದು ಹೇಳ್ತಿದ್ರು ಅವಾಗ, ಹಂಗ ಹಿಂಗ ಆ ಹಾವು ಹಿಡ್ದದ್ವಿ, ಈ ಹಾವು ಹಿಡ್ದದ್ವಿ, ಹಂಗೈತಿ ಹಿಂಗೈತಿ, ಇವತ್ತೇ ಹಿಡ್ಕೊಂಡ್ ಬಂದದ್ವಿ, ಇಲ್ಲೇ ಸಿಕ್ಕಿತ್ತು, ಏನೇನೆಲ್ಲ ಹೇಳ್ತಿದ್ರು. ಆಮೇಲೆ ತಾಯ್ತಾ ಕೊಡ್ತೀವಿ ಮಕ್ಕಳಿಗೆ, ಅದನ್ನ ಕಟ್ರಿ, ಏನಾಗಂಗಿಲ್ಲ, ಹಾವು ಕಾಣಿಸಿಗೆ ಬರ, ಏನ್ ಸುಮಾರು ಎಲ್ಲ ಅವ್ರದ್ದು. ಅದನ್ನೆಲ್ಲ ನೋಡಿದ್ದ ಅನುಭವ ನನಗಿತ್ತಲ್ಲ, ಅದನ್ನ ನಾ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದೆ. ಹಾವು ಹಿಂಗ ಆಡಿಸ್ಬೇಕಂತೀವಿ. ಅದು ಬಹಳ ಹೈಲೈಟ್ ರೋಲ್ ಆಗ್ಬಿಟ್ರದ್ ಅಲ್ಲಿ ಧಾರವಾಡ ಹುಬ್ಬಳ್ಳಿಯಾಗ. ಸುಮಾರು ಒಂದು 8 ಶೋ ನಮ್ಗೆ ರಿಪೀಟ್ ಮಾಡಿಸಿದ್ರು. ಅದನ್ನ ಮತ್ ಕರೆಸಿ ಆ ಶೋ ಮಾಡಿದ್ರು. ಆಮೇಲೆ ಅದ್ರಾಗ ಕಾಂಪಿಟೇಷನ್ನಾಗೂ ಒಂದು ಡಿವಿಷನ್ ಲೆವೆಲ್ಗೆ ನಮ್ಮ ಒಂದು ಅಜ್ಜಿ ಕ್ಯಾರೆಕ್ಟರ್ ಮಾಡಿರೋ ಹುಡುಗಿಗೆ ಬೆಸ್ಟ್ ಆಕ್ಟರ್ ಅವಾರ್ಡು ಅಲ್ಲಿ ಬಂತ್ರಿ ಅವಾಗ ಆ ನಾಟಕಕ್ಕೆ. ಇದೆಲ್ಲ ಕಾಲೇಜ್ನಾಗ ಪಿ ಯು ಸಿ ಬರ್ಲೇ ಇಲ್ಲ ಇಲ್ರಿ. ಇದು ಫೈನ್ ಆರ್ಟ್ ಕಾಲೇಜ್ನಾಗ ಪೇಂಟಿಂಗ್ ನಾಗನ ಮಾಡುವಾಗ ಇದು. ಆಗಿನ ನಮ್ಮ ತಮ್ಮ ಅವಾಗ ಅವ್ನು ಕಾಲೇಜ್ ಹೈಸ್ಕೂಲ್ ಅದ ಮಾಡ್ತೇವೆ, ಓದ್ತಿದ್ರೆ. ಅವನಿಗೆ ನಾಟಕದ ಇದನ್ನಿಲ್ಲ. ಅವ್ನ ಏನ ಆಮೇಲೆ ನನಗೆ ನಾಟಕ ಕಲಿಯಕ್ ಹೋಗಕ್ ಇನ್ನು ಆಗೋದಿಲ್ಲ, ನಾ ಈ ಪೇಂಟಿಂಗ್ ಫೀಲ್ಡಿಗೆ ಬಂದ್ಬಿಟ್ಟೆ ಅಂತೇಳಿ. ಅದಕ್ಕೆ ಇನ್ನು ಯಾರು ಬರ್ಬೇಕಂತ ಅಷ್ಟೊತ್ತಾಗ್ಲೇ ಅವ ಡ್ಯಾನ್ಸ್ ಮಾಡ್ತಿದ್ದ, ಒಳ್ಳೆ ವೆಲ್ ಡ್ಯಾನ್ಸರ್ ಇದ್ದ. ಅವಾಗ ಏನ್ ಡ್ಯಾನ್ಸ್ ಕ್ಲಾಸ್ ಹಚ್ಚಿ ಕಲ್ತಿರ್ಲಿಲ್ಲ, ಬೈ ಬರ್ತ್ ಡ್ಯಾನ್ಸ್ ಬೆಸ್ಟ್ ಮಾಡ್ತಿದ್ರು. ಊರೆಲ್ಲ ಮೆಚ್ಕೊಂಡಿತ್ತು, ಭಾರಿ ಡ್ಯಾನ್ಸರ್ ಅಂತೇಳಿ. ಡ್ಯಾನ್ಸ್ ಹುಚ್ಚತಿ ಯಾವ್ದಾರು ಸಿನಿಮಾ ಬಂದ್ರೆ ಅದನ್ನ ಸಿನಿಮಾದಾಗ ನೋಡಿ ಅದ್ರಂಗ ಡ್ಯಾನ್ಸ್ ಮಾಡೋದು, ಈ ತರ ಎಲ್ಲ ಪ್ರೋಗ್ರಾಮ್ ಮಾಡೋದು ಎಲ್ಲ ಮಾಡ್ತಿದ್ದ. ನಾ ನಾಟಕ ಮಾಡೋದು ನೋಡಕ್ ಅವ್ನು ಬಂದಿದ್ರ, ಆಕ್ಟ್ ಮಾಡೋದು ನೋಡಕ್. ತದನಂತರ ದಿನಮಾನಗಳಲ್ಲಿ ನನಗೆ ಅಲ್ಲಿ ಡಿಗ್ರಿ ಮುಗಿತೈತೆ ನನಗೆ. ಅಲ್ಲಿ ಧಾರವಾಡ ಟ್ರೈನಿಂಗ್ ಕೋರ್ಸ್ ಮುಗಿತೈತಿ. ನಾಟಕ ಎಲ್ಲ ಟೀಮ್ ಮತ್ತು ಬೇರೆ ಬೇರೆ ಹುಡುಗರೆಲ್ಲ ಹೊರಟು ಬಿಡ್ತೀವಿ. ಮುಂದೆ ಅಲ್ಲಿ ಕಮರ್ಷಿಯಲ್ ಬದುಕು ಮಾಡ್ಕೊಂಡು ಹೋಗ್ಬಿಡ್ತಾನ್ರಿ. ಆಗ ಏನ್ ನಿಮ್ಗೊಂದಿಷ್ಟು ಸೆಟ್ ವರ್ಕ್ ಅಂತ ಹೇಳ್ತೀವಲ್ರಿ ನಾಗ, ಸ್ಟೇಜ್ ಸೆಟ್ ವರ್ಕ್ ಇವೆಲ್ಲ. ಹಂಗ ಗಣೇಶನ್ ಕೂಡಿಸಿದಾಗ ಸೆಟ್ ವರ್ಕ್ ಹಾಕ್ತಾರಲ್ಲಿ, ನಿಮ್ಗೆ ಗೊತ್ತಿದೆ. ಗಣಪತಿ ಇಡ್ಬೇಕಾದ್ರೆ ಅದಕ್ಕೆ ವೆರೈಟಿ ಮಾಡ್ತಾರೆ. ಸ್ಟೋರೀಸ್ ಮಾಡಿರ್ತೀವಿ, ಆ ಕಡೆಗೆ ಒಂದಿಷ್ಟು ಸ್ಟೋರಿ ಮಾಡಿ ಗಣಪತಿ ಇಡ್ತೀವಿ. ಎಂಟ್ರನ್ಸ್ ಮಾಡಿ ಅದ್ರೊಳಗಡೆ ಹೋಗಿ ಗಣೇಶ ನೋಡಿ, ಏನೇನೋ ಒಂದಿಷ್ಟು ವೆರೈಟಿ. ಅದನ್ನೆಲ್ಲ ಆ ಸ್ಟೂಡೆಂಟ್ ಇರುವಾಗ ಅಲ್ಲೇನೆ ಆ ಸೆಟ್ ವರ್ಕ್ಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ದೀರ. ಅಂದ್ರೆ ಆರ್ಥಿಕ ಪರಿಸ್ಥಿತಿ ಎಲ್ಲ ಒಟ್ಟು ನಾನು ಈ ಕಡೆ ಕಾಲೇಜ್ ಆಗ್ಬೇಕು, ಈ ಕಡೆ ಬದುಕು ಕಟ್ಟಬೇಕು, 2 ಸೇರಿ ಸ್ಟಾರ್ಟ್ ಮಾಡಿದಿರ. ಅವಾಗ ನಾನು ಸೆಟ್ ವರ್ಕ್ ಮಾಡ್ತಿದ್ದೆ. ಸುಮಾರು ಒಂದು 7-8 ಗಣಪತಿ ಸೆಟ್ ಹಾಕೊಡ್ತಿದ್ದೆ ನಾನು. 15 ದಿನದ ಟೈಮ್ನಲ್ಲೇ ಡೇ ನೈಟ್ ಕನಿಷ್ಠ ಒಂದು 3-4 ದಿನ ನಿದ್ದೆ ಮಾಡ್ಲಾರ್ದ ಕೆಲಸ ಮಾಡೇನಿ. ಅವಾಗ ನಾನು ಕಣ್ಣ ಮುಚ್ಚಿಲ್ರಿ, ಕಂಟಿನ್ಯೂ ಕೆಲಸ ಮಾಡ್ತಿದ್ದೆ. ಹಂಗ ಅಲ್ಲೇ ಇಲ್ಲ ಗ್ಯಾಪಲ್ಲೇ ಕೂತ್ಕೊಂಡಲ್ಲೇ ಒಂದಿಷ್ಟು ನಿದ್ದೆ ಮಾಡಿದಂಗೆ ಮಾಡಿರ್ಬೋದು, ಇಲ್ಲ ಕಂಟಿನ್ಯೂ ವರ್ಕ್. ಹಂಗೆ ಮಾಡಿ ಒಂದು 15 ದಿನ ವರ್ಕ್ ಮಾಡಿದ್ರೆ ಒಂದಿಷ್ಟು ಮನೆಗೆ ದುಡ್ಡು ಕೊಡ್ತಿದ್ದೀವಿ. ಅದು ದುಡಿದ್ರಾಗ ನನ್ನ ಖರ್ಚು ವೆಚ್ಚಿಗೂ ಅದರಲ್ಲೇ ನಿಭಾಯಿಸ್ಕೊಂಡು ಹೋಗ್ತಿದ್ದೀರ. ಅವಾಗ ಅದಾಗ್ತಿದ್ದಂಗೆ ಅದರ ಕಾಂಪಿಟೇಷನ್ಸು ಮತ್ತೊಂದು ಇದೇ ಇರ್ತದೆ ಕಾಲೇಜ್ ಟೈಮ್ನಾಗ, ಅವಾರ್ಡ್ ಇಂತೆಲ್ಲ. ಅದು ಮುಗಿದ್ಮೇಲೆ ನನ್ನ ಫೈನಲ್ ಇಯರ್ ಪೇಂಟಿಂಗ್ ಟೈಮಲ್ಲಿ ಒಬ್ಬರು ಡ್ರಾಯಿಂಗ್ ಟೀಚರ್ ಗುರುಮುದ್ದಪ್ಪ ಅಂತೇಳಿ ಅವ್ರು ಇಲ್ಲಿ
ದೇವನಹಳ್ಳಿ ಹತ್ರ ಡ್ರಾಯಿಂಗ್ ಟೀಚರ್ ಇದ್ರು. ಅವರಿಗೆ ಸರ್ಕಾರ ಏನು ಮಾಡಿಬಿಟ್ಟಿದ್ರು, ಅವ್ರಿಗೆ ಫೈನಲ್ ಇಯರ್ ಮಾಡ್ಕೊಂಡ್ರೆ ನೀವು ಹೈಸ್ಕೂಲ್ ಟೀಚರ್ ಹಾಕಿರಿ ಅಂತೇಳಿ ಅವ್ರಿಗೆ ಆರ್ಟ್ ಮಾಸ್ಟರ್ ಮಾಡ್ಕೊಳ್ಳೋದಕ್ಕೆ 3 ತಿಂಗಳ ಅವಕಾಶ ಕೊಟ್ಟು ವಿತ್ ಪೇಮೆಂಟ್ ಕಳಿಸಿದ್ರು ಅವ್ರನ್ನ. 3 ತಿಂಗಳು ಅಟೆಂಡ್ ಮಾಡಿ ಕಲಿತು ಆರ್ಟ್ ಮಾಸ್ಟರ್ ಸರ್ಟಿಫಿಕೇಟ್ ತಂದು ನೀವು ಕೊಡ್ಬೇಕಂತೇಳಿ ಕಳಿಸಿತ್ತು ಅವ್ರು. ಆಗ ಅವರೆಲ್ಲ ಬಂದ್ಬಿಟ್ರು. ಬಂದಾಗ ಆ ಗುರುಮುದ್ದಪ್ಪ ಅವ್ರು ಬೆಂಗಳೂರು ಕಡೆಯಿಂದ ಬಂದಿದ್ರು. ಅವಾಗ ಟೀಚರ್ಸ್ ಏನು ಮಾಡಿಬಿಟ್ರು, ನೀವು ರಂಗನಾಥನ್ ರೂಮ್ನ್ಯಾಗ ಉಳ್ಕೊಂಡ್ರೆ ನಿಮಗೆ ಬೆಸ್ಟ್, ನೀವು ಬೆಂಗಳೂರವ್ರು ಆಗ್ತೀರಿ, ಅವ್ನು ನೀಟಾಗಿ ಇರ್ತಾನು, ನೀವು ಅಲ್ಲೇ ಇದ್ಬಿಡ್ರಿ. ಅವ್ರೊಂದು 3 ತಿಂಗಳು ನನ್ನ ಹತ್ರ ಇದ್ರು. ಅವ್ರಿಗೆ ಅಡುಗೆ ಮಾಡಿ ಹಾಕಿ ಊಟಕ್ಕೆ ಕೊಟ್ಟು ಚೆನ್ನಾಗಿ ನೋಡ್ಕೊಂಡು ಇಷ್ಟು ವರ್ಕ್ ಇರ್ಕೆಲ್ಲ ಹೇಳ್ಕೊಟ್ಟು ಇದನ್ನ ಮಾಡಿದ್ದಾರೆ. ಆ ಉಪಕಾರ ಅವ್ರಿಗೆ ಇತ್ತಿರೋದು. ಏನಾರ ನಾ ಒಂದಿಷ್ಟು ನನ್ನ ಕಡೆಯಿಂದ ಅವನಿಗೂ ಒಂದಿಷ್ಟು ಹೆಲ್ಪ್ ಮಾಡ್ಬೇಕು ನಾ ಅನ್ನೋದು ಅವ್ರ ಮೈಂಡಿಗೆ ಎತ್ತೇನೋರದು. ಫೈನಲ್ ಇಯರ್ ಪೇಂಟಿಂಗ್ ಮುಗೀತಿದ್ದಂಗೆ ನಂಗೆ ಅವರು ದೇವನಹಳ್ಳಿ ಹತ್ರ ವಿಜಯಪುರ, ಇಲ್ಲಿ ಸಿಡ್ಲಘಟ್ಟ ವಿಜಯಪುರ, ಅಲ್ಲಿ D.Ed ಕಾಲೇಜ್ನಾಗ ಅವರು ಮ್ಯಾನೇಜ್ಮೆಂಟ್ನವ್ರು ಒಬ್ಬ ಒಳ್ಳೆಯ ಡ್ರಾಯಿಂಗ್ ಟೀಚರ್ ಬೇಕು ನಮಗೆ ಗುರುಮುದ್ದಪ್ಪನವ್ರೆ, ನಮಗೆ ಕರೆಸ್ರಿ ಯಾರು ಇದ್ರಂತೆ. ಆಗ ಸ್ಯಾಲ್ರಿ ಹೆಚ್ಚಿಗೆ ಇರಲಿಲ್ಲ ರೀ, 2,000 2,500 3,000 ಕೊಡ್ತಿತ್ತು. ನನಗೆ ಅಲ್ಲಿಂದ ಬರ್ತಾರಂದ್ರೆ 3,000 ಕೊಡ್ತೀವಿ, 500 ರೂಪಾಯಿ ಮನಿ ರೆಂಟ್ ಕೊಡ್ತೀವಿ ಅವ್ರಿಗೆ ಅಂತ. ಮುಗಿದ ತಕ್ಷಣ ಹಂಗೆ ಫ್ರೆಂಡ್ಸ್ ಎಲ್ಲ ಲಾಸ್ಟ್ ಎಕ್ಸಾಮ್ ಮುಗಿದಿಂದ ಊಟ ಮಾಡುವಾಗ ನೈಟ್ ಇವರು ಕಾಲ್ ಬಂತು. ಆಗ ಹೇಳಿದೆ ಹುಡುಗರಿಗೆ ಹಿಂಗೆ ಕರೀತಾರೆ ನನ್ನ, ಹೆಂಗೆ ಮಾಡೋದು. ಅಷ್ಟೊತ್ತಾಗಲೇ ಒಳ್ಳೆ ಕಮರ್ಷಿಯಲ್ ಆರ್ಟಿಸ್ಟ್ ಆಗಿ ಬೆಳೆದು ಬಿಟ್ಟಿದ್ದಾರಿಲ್ಲ ಧಾರವಾಡ ಹುಡುಗಿ, ಒಳ್ಳೆ ಆದಾಯ ಸ್ಟಾರ್ಟ್ ಆಗಿತ್ತು. ನಾನಾ ಕೆಲಸ ಹುಡುಗರಿಗೆ ಕೊಡ್ತಿದ್ದೆ. ನಾನು ದಿನಕ್ಕೆ ಒಂದು 200 ರೂಪಾಯಿಗೆ ಪೇಮೆಂಟ್ ಕೊಡೋಷ್ಟು ಬಂದ್ಬಿಟ್ಟಿದ್ದೀರಿ. ಬ್ಯಾನರ್ಗಳು ಆರ್ಡರ್ಗಳು ಹಿಡಿದು ಸ್ಕೂಲ್ ವರ್ಕು 10 ಜನ ಹುಡುಗರನ್ನ ಕರ್ಕೊಂಡೋಗಿ ಅವ್ರಿಗೆ ಸ್ಯಾಲ್ರಿ ಕೊಡೋಷ್ಟಕ್ಕೆ ಬಂದ್ಬಿಟ್ಟಿದ್ನೆಲ್ರಿ. ಆ ಟೈಮ್ನಾಗ ವಿಜಯ್ ಸಂಕೇಶ್ವರ್ ಅವ್ರ ಲಾಸ್ಟ್ ಬ್ಯಾನರ್ ನಂದು ಬಂದು, ಈ ಹ್ಯಾಂಡ್ ವರ್ಕ್ ಬ್ಯಾನರ್ ಬರೆಯೋದು. ಲಾಸ್ಟ್ ಬ್ಯಾನರ್ ಬರೆದಿರೋದು 108 ಫೂಟ್ ಬ್ಯಾನರ್, 108 ಅಡಿ ಒಂದೇ ಬ್ಯಾನರ್. ಅದು 5 ಅಕ್ಷರಗಳು, 108 ಅಡಿ 5 ಅಕ್ಷರಗಳು ಬ್ಯಾನರ್. ಕನ್ನಡ ಪಕ್ಷ ಇಷ್ಟ 108 ಅಡಿ. ಹೆಂಗ್ ಬರ್ದಿರ್ಬೇಕಂತ ಹೇಳಿ ಇವತ್ತಿಗೂ ಅನ್ನಿಸ್ತಿರ್ತದ್ರಿ. ಯಾವ ಮೆಜರ್ಮೆಂಟ್ ಹೆಂಗೆ ತಗೊಂಡೆ ಅಂತ ನನಗೆ ಗೊತ್ತಾಗ್ತಿಲ್ರಿ. ಇವು ನೆನ್ಪು ಮಾಡ್ಕೋತಿರ್ತೀವಿ, ಎಷ್ಟೆಷ್ಟು ಅಡಿಗೆ ಒಂದೊಂದು ಬ್ಯಾನರ್ ಮಾಡ್ಕೊಂಡು ಅಕ್ಷರಗಳು ಮಾಡಿದ್ದೆ ಅವಾಗ ಅಂತೇಳಿ ನೆನಪು ಮಾಡ್ಕೊತಿರ್ತೇನೆ. ಏಜ್ ಎಷ್ಟಿತ್ರಿ ನಿಮ್ಗೆ ಅವಾಗ? ಆಗ ಒಂದು 24 25 ಅಷ್ಟ ಇರುತ್ತೆ ಆ ಟೈಮ್ನಾಗ. ಅಷ್ಟು ದೊಡ್ಡ ಬ್ಯಾನರ್ ಬರ್ಕೊಟ್ಟಿರ ಲಾಸ್ಟ್. ಅದಾಗ್ತಿದ್ದಂಗೆ ನಾನು ಈ ಹುಡುಗರೆಲ್ಲ ಏನಂದ್ರು, ಎಲ್ಲ ಮಾಡಿದಿ ಕಮರ್ಷಿಯಲ್ ವರ್ಕ್ ಅದ ಎಲ್ಲ ಮಾಡಿ ಬೇಕಾದಷ್ಟು ದುಡ್ದಿದೆ, ಏನಿಲ್ಲ, ಫ್ಯೂಚರ್ ನೋಡ್ಕೋಬೇಕಾಗ್ತತಿ. ಈಗ ಹೆಂಗೂ ನಿನಗೆ ಅವರು ಟೀಚರ್ ಆಗಿ ಕರೆಯಾಕ್ತಾರ, ಆಫರ್ ಬಂದತಿ, ಎಕ್ಸಾಮ್ ಮುಗಿದಕ್ಕ ಬಂದತ್, ನಿನಗೆ ಬೇಡ ಅವಕಾಶ ಕಳ್ಕೊಬೇಡ, ಹೋಗ್ಬಿಡ್ನಿ ಅಂತ. ಆಗ ನನ್ನ ಹತ್ರ ದುಡ್ಡು ಆವತ್ತಿನ ದಿನ ದುಡ್ಡು ಇರ್ಲಿಲ್ಲ, ಈ ಕಡೆ ಬರಾಕಿರ್ಲಿಲ್ಲ. ಅಲ್ಲಿಗೆ ನಿಲ್ಲಾಗಿದ್ದೆ ನಾನು ರೀ. ಅಲ್ಲಿ ಅಷ್ಟೊತ್ತಿಗೆ ಒಂದು 120 ರೂಪಾಯಿನ ಅಷ್ಟು ನನ್ನ ಹತ್ರ ಇತ್ತು. ಮನಿ ಲಗೇಜ್ ಪಾತ್ರೆ ಇದ್ರೆ ಏನೇನು ನನ್ನ ಅಡುಗೆಗೆಲ್ಲ ಇಟ್ಕೊಂಡಿದ್ದೆ ಅವನ್ನೆಲ್ಲ ಇಟ್ಟು ಇವರಿಗೆ ನಮ್ಮ ತಮ್ಮಗೆ ಫೋನ್ ಮುಖಾಂತರ ಹೇಳಿ ಅವ್ನು ಬಂದು ನೀ ತಗೊಂಡು ಹೋಗೆಲ್ಲ ಅಂಥೇಳಿ ಒಂದು ಪ್ಯಾಂಟ್ ಶರ್ಟ್ ಆ ಬ್ಯಾಗ್ನಾಗ ಹಾಕೊಂಡು ಒಂದು ಅರಿವಿ ಹಾಕೊಂಡು ಊರು ಬಿಟ್ಟು ಧಾರವಾಡ ಬಿಟ್ಟಿರೋ ಇಯರ್ 2003. ಹಿಂದೆ ಹೊರಟೆ ನನ್ನ ಪ್ರಯಾಣ ಶುರು ಆದ್ರೆ. ಕಾಲೇಜ್ ಮುಗಿತು, ಈ ಕಲಾವಿದರ ಜೀವನ ಸ್ಟಾರ್ಟ್ ಆದಂಗೆ ಶುರು ಆಗ್ಬಿಡ್ತರಲ್ಲಿ. ಹೊರಟಾಗ 60 ರೂಪಾಯಿ ಟ್ರೈನು, ಪ್ಯಾಸೆಂಜರ್ ಟ್ರೈನ್ ಇತ್ತು ಅವಾಗ, ಹುಬ್ಬಳ್ಳಿಯಿಂದ ಬೆಂಗಳೂರು ಪ್ಯಾಸೆಂಜರ್ ಟ್ರೈನ್. ಈಗೂ ಇರ್ಬೇಕು ನನಗೆ ಗೊತ್ತಿಲ್ಲ, ಇದೆ ಏನಾರು 6 ಗಂಟೆಗೆ ಹೊರಡ್ತಿದ್ದೆ. ಈಗೂ ಇದ್ರೆ 60 ರೂಪಾಯಿ ಅದಕ್ಕಿತ್ತು ಅವಾಗ. ಬೆಂಗಳೂರಿಗೆ 60 ರೂಪಾಯಿ, ಅಲ್ಲಿ 5ಕ್ಕೆ ಬಿಡ್ತಿದ್ದೆ, ಸಾಯಂಕಾಲ 5ಕ್ಕೆ ಬಿಡ್ತಿದ್ದೆ, ಇಲ್ಲಿ 6ಕ್ಕೆ ಬರ್ತಿದ್ದೆ. ಇರ್ಬೇಕೇನೋ ಈಗ ಇರ್ತದ್ರಿ ಅದು. ಅದು ಬಂದ್ರೆ ಇಲ್ಲಿ ಬೆಳಕದಂಗೆ ಹಾಕದ್ರಿ. ಬೆಂಗಳೂರು ಓಡಾಡಕ್ ಹತ್ ಬಿಡ್ತಾವ ರಿಲೇಟಿವ್ಸ್ ಆಟೋ. ಫಸ್ಟ್ ಟ್ರೈನ್ ಎಂಟ್ರಿ ಹಾಕಿತ್ತೇನೋ ಅವಾಗ್ರೆ. ಈಗ ಬೇಕಾದಷ್ಟು ಟ್ರೈನಿಗೆ ಆ ಟ್ರೈನಿಗೆ ಬಂದಿಲ್ಲ. 60 ರೂಪಾಯಿ ಜೇಬ್ನಾಗ ಇಟ್ಕೊಂಡಿದ್ದೆ, 60 ರೂಪಾಯಿ ಟಿಕೆಟ್, ಒಂದು ಪ್ಯಾಂಟ್, ಒಂದು ಶರ್ಟ್, ಒಂದು ಬ್ಯಾಗ್ ಇಷ್ಟ. ಅವರು ಪ್ಲಾಟ್ಫಾರ್ಮ್ ನಂಬರ್ ಹೇಳಿದ್ರು, ಈ ಪ್ಲಾಟ್ಫಾರ್ಮ್ ನಂಬರ್ನಾಗ ನೀವು ಬಸ್ ಹತ್ರ ನಿಲ್ಲು, ನಾ ಬಂದು ಕರ್ಕೊಂಡು ಹೋಗ್ತೀನಿ. ಬೆಂಗಳೂರು ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಕಳ್ಕೊಂಡ್ಬಿಟ್ರೆ ಎಲ್ಲಾರು ಹೋಗಿ ಅಂತಾರೆ ನನಗೆ. ಅವಾಗ ಒಂದ್ ಸ್ವಲ್ಪ ಬೆಂಗಳೂರು ಅಂದ್ರೆ ಭಯ, ದೊಡ್ಡ ಸಿಟಿ, ಏನಾರ ಕಳ್ತನ ಮಾಡೋರು, ಮತ್ತೊಂದು ಏನೆಲ್ಲ ಹೇಳ್ತಾರೋ, ಹೆಂಗಾರ ಏನಾರ ಆಗಿಬಿಟ್ಟಿನಲ್ಲ ಅಂತೇಳಿ ಹೆದರಿಕೊ. ಅಂದ್ರೆ ಇಲ್ಲೇ ಹೇಳ್ಯಾರಂದ್ರೆ ಅಲ್ಲೇ ಕೂಡ್ಬೇಕು, ಅಲ್ಲಿಂದ ಸರಿಬಾರ್ದು. ಅವರು 11 ಗಂಟೆಗೆ ಬಂದ್ರಿ, ಅವರು ಶಿಡ್ಲಘಟ್ಟದಿಂದ ಬರ್ಬೇಕಲ್ಲ.
ನಂಗೆ ಅವ್ರು ಬೆಂಗಳೂರು ಅಂತಾನೆ ಹೇಳಿದ್ರು, ಬೆಂಗಳೂರಾಗ ಗೊತ್ತ, ನಂಗೆ ಆ ಊರಂತ ನನಗೆ ಗೊತ್ತಾಯ್ತು. ಆಮೇಲೆ ಕರ್ಕೊಂಡು ಹೊಂಟ್ರಿ ಅವ್ರನ್ನ ಬಸ್ ಅಲ್ಲಿವರೆಗೂ ಅಲ್ಲೇ ಕೂತಿದ್ರಿ? ಅಲ್ಲೇ ಕುಂತಿದ್ದೀನಿ 11 ಗಂಟೆವರೆಗೆ ಸರ್ದಿಲ್ಲ. ಅವ್ನು ಟೀ ಕಾಫಿ ಕುಡಿಯಕ್ಕೂ ಹೋಗ್ಲಿಲ್ಲ. ಹೋಗ್ಬಿಟ್ನಂದ್ರೆ ಯಾರು ಕರೋದು ಏನಾರ ಅಂದ್ರೆ ಹಿಂಗಪ್ಪ ಅಂತ ಹೇಳ್ರಿ. ಆಮೇಲೆ 11 ಗಂಟೆಗೆ ಅಂದ್ರೆ ಬಂದ್ರು, ಚಾ ಕುಡ್ದದಿಲ್ಲ, ಚಾ ಏನೂ ಕುಡಿಲಿಲ್ಲ ಸರ್, ನಾಂಜಿ ಎಲ್ಲಿ ಹೋಗಿಲ್ರಿ, ಯಾರು ಏನಾರ ಇಲ್ಲಿ ಜನ ಅನ್ಕೊಂಡು ಇಲ್ಲೇ ಕೂತಾರೆ, ಮೊದಲು ಬಾ ಚಾ ಕುಡಿ. ಚಾ ಕುಡಿಸಿ ಸಿಡ್ಲಘಟ್ಟ ಬಸ್ ಹತ್ತಿ ವಿಜಯಪುರಕ್ಕೆ ಕರ್ಕೊಂಡು ಹೊಂಟ್ರಿ ಅವ್ರು. ಈ ರೋಡ್ ಹಿಂಗೆ ಇರ್ಲಿಲ್ರಿ, ಬೆಂಗಳೂರು ರೋಡ್ ಇದು ಸಿಂಗಲ್ ರೋಡ್, ಹೆಬ್ಬಾಳ್ ರೋಡ್ ಸಿಂಗಲ್ ರೋಡ್. ಅದೆಲ್ಲಿ ಇತ್ತು ನಿಮಗೆ ಡಬಲ್ ರೋಡ್, ಒಂದೇ ರೋಡ್ ಇತ್ತು ಅವಾಗ. ಹೊರಟ್ರು ಯಲಹಂಕ ಅವರಿಗೆ ಒಂದು ಸ್ವಲ್ಪ ದೊಡ್ಡ ರೋಡ್. ಯಲಹಂಕ ಕ್ರಾಸ್ ಆಗಿ ಮುಂದೆ ಹೋಗ್ತಿದ್ದಂಗೆ ದೇವನಹಳ್ಳಿ ಕ್ರಾಸ್ ಮಾಡ್ತಿದ್ದಂಗೆ 10 ಫೂಟಿನ ರೋಡ್ ಸ್ಟಾರ್ಟ್ ಆಗಿಬಿಡ್ತು. ದೇವನಹಳ್ಳಿ ಸ್ವಲ್ಪ ಕೇಳಿದ್ವಿ ಅಲ್ರಿ ಪಾಠದಾಗ, ಅದ್ರಾಗ ದೇವನಹಳ್ಳಿ ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂಗ ದೇವನಹಳ್ಳಿವರೆಗೆ ಗೊತ್ತಾದ್ ನನಗೆ, ಇದು ನಾವು ಬೆಂಗಳೂರು ಇಲ್ಲಿವರೆಗೆ ಏರ್ಪೋರ್ಟ್ನು ಆಕತ್ತೆ ಅಂತ ಹೇಳ್ತಾರೋ. ಅದು ಈ ಕಡೆ ಏನೋ ಅನ್ಕೊಂಡೆ, ಏರ್ಪೋರ್ಟ್ ಅವಾಗಲೇ ಸ್ಟಾರ್ಟ್ ಆಗಿತ್ತು, ಅದು ಇನ್ನೂ ಆಗಿರಲಿಲ್ಲ ಅನ್ಕೊಂಡೆ. ದೇವನಹಳ್ಳಿ ಟರ್ನ್ ಆದ ತಕ್ಷಣ ನಾ ಬೆಂಗಳೂರು ಬಂದಿಲ್ಲ, ಬೇರೆ ಯಾವ್ದೋ ಎಲ್ಲೋ ಹೋಗ್ಬಿಡಿ. ನೀಲಗಿರಿ ತೋಪುಗಳು ಸೆಂಟ್ರಿ ಸಣ್ಣ ರೋಡ್ ಹೊಂಟ್ಬಿಟ್ಟಿದ್ರು ಗಾಡಿ. ಹೋತು ವಿಜಯಪುರ ಬಂದ ಇಳಿದ ತಕ್ಷಣ ಅವತ್ತಿನ ದಿನ ನನ್ನವರು ಕರ್ಕೊಂಡು ಹೋಗಿ ಪಾಠ ಮಾಡಕ್ ನಿಲ್ಲಿಸ್ಬಿಟ್ರು. ಅವತ್ತ ಜಾಯಿಂಟ್ ಕನ್ನಡ ಮೀಡಿಯಂ ಓದಿ ಬಂದಿದ್ದೀವಿ, ಇಂಗ್ಲಿಷ್ ಗೊತ್ತಿಲ್ಲ. ಅವರು ಹೇಳಿಲ್ಲ ನನಗೆ ಇಂಗ್ಲಿಷ್ ಮೀಡಿಯಂ ಕಾಲೇಜ್ ಅಂತೇಳಿ. ಇಂಗ್ಲಿಷ್ ಮೀಡಿಯಂ D.Ed ಕಾಲೇಜ್, ನಾ ಕನ್ನಡ ಮೀಡಿಯಂ ಓದಿ, ನಾನು ಆರ್ಟ್ ಲೆಕ್ಚರರ್ ಮಾಡಿ ಅಲ್ಲಿ ತಂದು ನಿಲ್ಲಿಸ್ಬಿಟ್ರು. 80 ಜನ ತಮಿಳ್ ಹುಡುಗರು, 20 ಜನ ಕನ್ನಡದ ಹುಡುಗರು. ನಂಗೆ ಇಂಗ್ಲಿಷ್ ಬರಂಗಿಲ್ಲ, ತಮಿಳ್ ಗೊತ್ತಿಲ್ಲ, ಕನ್ನಡ ಮಾತ್ರ ಬರ್ತತಿ, ಹಿಂದಿ ಅರ್ಥ ಆಗ್ತತಿ, ಹಿಂದಿನೂ ಭಾಷೆ. ಆಮೇಲೆ ಹಿಂದಿ ಒಂದಿಷ್ಟು ನಮಗ ಅಟ್ಯಾಚ್ ಬರ್ತಿತ್ತು, ಅದು ಅಲ್ಪ ಸ್ವಲ್ಪ ಫುಲ್ ಅಲ್ಲ. ಬಂದೆ ಬರ್ತಿದ್ದಂಗೆ ರುದ್ರೇಶ್ ಮೂರ್ತಿ ಅಂತ ಪ್ರಿನ್ಸಿಪಾಲ್ ಇದ್ರು, ಅವರು ಸೈನ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ಆರ್ಡರ್ ಬರ್ಸ್ಕೊಂಡ್ರೆ ಡೆಸ್ಟ್ರು ಪೆನ್ಸ್ ಚಾಕ್ ಪೀಸ್ ಕೊಟ್ಬಿಟ್ರಿ ಅವ್ರು, ನೀವು ಹೋಗು ಫಸ್ಟ್ ಇಯರ್ D.Ed ಕಾಲೇಜಿಗೆ ನೀ ಪಾಠ ತೊಗೊಂಡ್ಬಿಟ್ಟು ಅಂದ್ಬಿಟ್ರೆ ಅಷ್ಟೇ. ನಾ ಅಲ್ಲೇ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ, ಮತ್ತೇನೂ ಗೊತ್ತಿಲ್ಲ. ಆ ದೊಡ್ಡ ಹುಡುಗರು ಅವಾಗ ಜಯಲಲಿತಾ ಒಂದು ಆರ್ಡರ್ ಮಾಡಿದ್ರು, ಯಾರು D.Ed ಮಾಡ್ತೀರಿ ಎಲ್ಲರಿಗೂ ನೌಕರಿ ತಮಿಳ್ನಾಡಿನಾಗ. D.Ed ಪಾಸ್ ಆದ್ರೆ ಒಟ್ರಿಗೂ ಜಾಬ್ ಅನೌನ್ಸ್ಮೆಂಟ್ ಆಗಿತ್ತು. ಅದಕ್ಕೆ 2 ವರ್ಷ D.Ed ಮಾಡ್ಕೊಳಕ್ ತಮಿಳ್ ಹುಡುಗರೆಲ್ಲ ಬಂದ್ಬಿಟ್ಟಿದ್ರು. ಮಕ್ಕಳನ್ನ ಎತ್ಕೊಂಡ್ ಬಂದಿದ್ರು ಅವ್ರು, ಹೆಣ್ಮಕ್ಳು 2 ಮಕ್ಳು ತಾಯಿ, 1 ಮಗಳ ತಾಯಿ, ಯಜಮಾನ್ರ ತರ ಹುಡುಗರು ಇವ ಇದ್ರು. ಅವ್ರ ಒಳಗೆ ಈಟ ಹುಡುಗ ನಾನು, ಇನ್ನ ಅವಾಗ ಮೀಸಿ ಸಣ್ಣ ಮೀಸ್ ಬಂದಿದ್ದು. ಓ ಹೆಂಗಪ್ಪ ಅಂದ್ಬಿಟ್ಟಿರ್. ನಾನು ಹೋಗಿ ನಿಲ್ಲಿಸ್ಬಿಟ್ಟು ಸುಮನಾ ಮೇಡಮ್ ಅಂತೇಳಿ ಸೈನ್ಸ್ ಮೇಡಮ್ ಇದ್ರು ಒಬ್ರು, ಅವ್ರು ಬರೀ ಸರ್ ಅಂತೇಳಿ ಕರ್ಕೊಂಡು ಹೋಗಿ ಡಯಾಸ್ ಮೇಲೆ ನಿಲ್ಲಿಸ್ಬಿಟ್ರು, ನಾನು ಪಾಠ ಮಾಡ್ರಿ ಅಂತೇಳಿ. ನೋಡ್ತೇನೆ ಅಷ್ಟು ದೊಡ್ಡವ್ರೆಲ್ಲ ಅದಾರ್ರಿ, ಅವ್ರಿಗೆ ನಾ ಡ್ರಾಯಿಂಗ್ ಪಾಠ ಮಾಡ್ಬೇಕು. ಅಯ್ಯೋ ಅನ್ಕೊಂಡೆ ನಾನು. ಏನಿಲ್ಲ, ಬಂದ್ಬಿಟ್ಟಿದ್ದೀನಿ, ಲೆಕ್ಚರ್ ಆಗಿ ಬಂದ್ಬಿಟ್ಟಿದ್ದೀನಿ, ಸೈನ್ ಮಾಡಿ ಕೊಟ್ಟಿದ್ದೀನಿ. ನಾ ಏನಾರ ಮಾಡೋಣ ಅಷ್ಟ ಅಂತ 45 ನಿಮಿಷ ಅಲ್ಲರದು ಪಾಠ D.Ed ಕಾಲೇಜ್ರಿ. ಹಂಗೂ ಹಿಂಗೂ ಹೆಂಗೋ ಏನೇನೋ ಗದ್ಲ ಮಾಡಿದೆ. ಒಟ್ಟ ಬರೀ 10-15 ನಿಮಿಷ ಅವ್ರ ಹೆಸರು ಕೇಳೋದ್ರಾಗ ಟೈಮ್ ಕಳೆದೆ. ಪರಿಚಯ ಮಾಡ್ಕೋಬೇಕ್ರಲ್ಲ, ಅದ್ರಾಗ ಅಷ್ಟು ಕಳೆದೆ. ನಂದಟ್ಟು ಹೇಳಿದೆ, ಹೇಳೋದ್ರಾಗ ಒಂದು 15-20 ನಿಮಿಷ ಹೋಗ್ಬಿಡಿದ್ರು. ಆಮೇಲೆ ಕೇವ್ಸ್ ಅಂತ ಹೇಳಿ ಕೇವ್ಸ್ ಅಂದ್ರೆ ಗುಹೆಗಳಂತ ಗೊತ್ತಲ್ಲ ಅವ್ರಿಗೆ ಇಂಗ್ಲಿಷ್ನಾಗ ಕೇವ್ಸ್ ಅಂತೇಳಿ ಹೇಳ್ಕೊಂತ ಸ್ಟಾರ್ಟ್ ಮಾಡಿ ಡ್ರಾಯಿಂಗ್ ಸ್ಟಾರ್ಟ್ ಆತ ಇಲ್ಲಿಂದ ಅಂತೇಳಿ. ಒಂದ್ ಕನ್ನಡ, ಒಂದ್ ಇಂಗ್ಲಿಷ್, ಒಂದ್ ಹಿಂದಿ ಪಾಠ ಶುರು ಮಾಡಿದ್ರಿ, ಎಲ್ಲ ಮಿಕ್ಸ್ ರೀ. ಹಿಸ್ಟ್ರಿನ ಶುರು ಮಾಡಿದ್ರಲ್ಲೇ ಮಾಡಿ ಒಂದಿಷ್ಟು ಅವ್ರನ್ನ ಡ್ರಾಯಿಂಗ್ನಾಗನ ಬಿಡಿಸ್ಬಿಟ್ಟಾರೆ ಹುಡುಗರ್ರಿ. ಅವ್ರಿಗೆ ಲ್ಯಾಂಗ್ವೇಜೇ ಬೇಕಾಗಿರ್ಲಿಲ್ರಿ. ನಾ ಆರ್ಟ್ ಮಾಡೋದ್ರಾಗನ ಅವ್ರು ಸೋತ್ ಹೋಗ್ಬಿಟ್ರಿ ಹುಡುಗರು. ಅಷ್ಟ್ ಮಾಡ್ತಾ ಕಡೆಗೆ ಎಲ್ಲಿ ಬಂದಂದ್ರೆ ನನ್ರಿ ಅಲ್ಲಿ ತಮಿಳ್ ಹುಡುಗರಿಗೆ ಕನ್ನಡದ ಹಾಡುಗಳು ಕಲಿಸೋ ಮಟ್ಟಕ್ಕೆ ಬಂದಿರಿ. ಅವ್ರಿಗೆ ಕನ್ನಡ ಅರ್ಥ ಮಾಡಿಸಿ ಕನ್ನಡದ ಹಾಡುಗಳ ಜನಪದ ಹಾಡುಗಳನ್ನ ಕಲಿಸ್ಕೊಟ್ಟಿರೋ ಅವ್ರಿಗೆ. ಅವರು ಕಲ್ತು ಅವ್ರನ್ನ ಟ್ರೈನಿಂಗ್ ಏನ್ ಕಳಿಸ್ತಿದ್ವಲ್ಲ ಸ್ಕೂಲಿಗೆ, ನಮ್ಮ ಕನ್ನಡದ ಹುಡುಗರಿಗೆ ಅವ್ರ ಕನ್ನಡದ ಹಾಡುಗಳು ಹೇಳ್ಕೊಟ್ರು ಹುಡುಗರು. ಆ ಕ್ರೆಡಿಟ್ ನಮ್ಮ ಕಾಲೇಜಿಗೆ ಬಂತಿರೋದು. ಯಾರು ಮೇಸ್ಟ್ರಿ ಅವ್ರಂತ ಹೇಳಿ ಆಗ ಗ್ರಾಮಾಂತರ ಬೆಂಗಳೂರು ಒಂದ್ ರೌಂಡ್ ಆ ಹೆಸರು ಹೇಳಾಕ ಅಲ್ಲಿ ಡ್ರಾಯಿಂಗ್ ಮೇಸ್ಟರ್ ಅದಾರ ಅಂತೇಳಿ. ಅಲ್ಲಿ ಡ್ರಾಯಿಂಗ್ ಮೇಸ್ಟರ್ ಅದಾರ ಬಿಜಾಪುರ ಕಡೆಯವ್ರೊಬ್ರು ಮನುಷ್ಯರ. ಇಂಥ ಹುಡುಗರಿಗೆ ತಮಿಳರಿಗೆ ಕನ್ನಡ ಹೇಳಿ ಕನ್ನಡದ ಹಾಡುಗಳು ಹೇಳ್ಕೊಟ್ಟ ನಾ ಮನುಷ್ಯ ಅಂತೇಳಿ ಶುರುವಾದ್ರೆ ಅವರು. ಅಂದ್ರೆ ಈ ಹಾಡು ಹೇಳೋದು ನಿಮ್ಗೆ ಮೊದ್ಲೇ? ನನಗ ಸಣ್ಣಾಗಿದ್ದಾಗಿನ ನಾಟಕ ನೋಡ್ತಿದ್ದೇನೆ, ಆಮೇಲೆ ಜನಪದ ಹಾಡುಗಳನ್ನ ಕೇಳ್ತಿದ್ದೆ ಅಲ್ಪ ಸ್ವಲ್ಪ. ಹಂಗ ಅದು ನಮ್ಮ ಉತ್ತರ ಕರ್ನಾಟಕದಾಗ ಆಲ್ಮೋಸ್ಟ್ ಎಲ್ಲಾರು ಸಂಗೀತಗಾರರ ತರನ ಅದಾರಲ್ಲಿ. ನೀವು ನೋಡ್ರಿ, ನೀವು ಉತ್ತರ ಕರ್ನಾಟಕದಾಗ ಒಬ್ಬ ಎಮ್ಮಿ ಕಾಯಿ ಹುಡುಗ ಹಾಡ್ತಿರ್ತಾನ,
ಅದು ಜನಪದ ಹಾಡು ನಮ್ಮಲ್ಲಿ ಭಾಳ ದೊಡ್ಡ ಪ್ರಮಾಣದ ಅಲ್ರಿ ಅದು. ಅಜ್ಜಿನೂ ಹಾಡ್ತಾಳು, ಒಬ್ಬ ದನಕಾಯಿ ಹುಡುಗ ಹಾಡ್ತಿರ್ತಾನು, ತನಗೆ ಹೆಂಗ್ ಬೇಕಂಗ್ ಹಾಡ್ತಾರ ಅವ್ರು. ದೊಡ್ಡ ದೊಡ್ಡ ಕಲಾವಿದ್ರ ತರನ ಹಾಡ್ಬೇಕಂತ ಏನ ಅಲ್ಲಿ ಇಲ್ರಿ, ಶಾಸ್ತ್ರೀಯವಾಗಿ ಕಲಿಬೇಕು. ತನಗೆ ಹೆಂಗ ಆನಂದ ಅನಿಸ್ತತೆ ಹಂಗ ಹಾಡ್ತಾನ, ಟೈಮ್ ಪಾಸ್ ಮಾಡ್ತಾನ ಹಾಡಿ. ಆ ಪರಂಪರೆ ಅಲ್ಲಿ ಇದ್ದೇ ಇದೆ ಅದು. ಹಂಗಾಗಿ ಆ ಬಳವಳಿ ನಮಗೆ ಬಂದೇ ಬಿಟ್ಟಿರ್ತೈತಿ ಅದು. ಆ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಜನಪದ ಹಾಡುಗಳು ಗುರುರಾಜ್ ಹೊಸಕೋಟೆಯವ್ರ ಹಾಡ ಇವೆಲ್ಲ ಒಂದಿಷ್ಟು ಅಲ್ಲಿ ಹಾಡಕ್ ಸ್ಟಾರ್ಟ್ ಮಾಡಿದೆ ನಾನು. ಹುಡುಗರಿಗೆ ಹಾಡುದು, ಏನ್ ಕೊಡ ಹುಬ್ಬಳ್ಳಿ ಮಠ ಎಂತ ಹಳೆ ಹಾಡಿರೋದು ಅದು. ಆಮೇಲೆ ನಮ್ಮ ಹಳ್ಳಿ ಊರ ನಮ್ಗ ಪಾಡ, ಯಾತಕ್ಕವ್ವ ಹುಬ್ಬಳ್ಳಿ ಧಾರವಾಡ ಅಂತೇಳಿ ಈ ಹಾಡ್ರಿ. ಆಮೇಲೆ ಮುಂಜಾನೆದ್ದು ಕುಂಬಾರಣ್ಣ ಹಾಡು ಒಂದು ನಾ ಬಹಳ ಚಂದ ಪಾಠ ಮಾಡ್ತಿದ್ದೀರಿ ನಾನು. ಅವ್ರಿಗೆ ಮಡಿಕೆ ಚಿತ್ರ ಬರೆಯಕ್ ನಾ ಕೂಡ ಅವ್ರ ಸಬ್ಜೆಕ್ಟ್ ಈ ಹಾಡು ಹಾಡಿ ಕೊಡ್ತಿದ್ದೀರಿ ಅವ್ರಿಗೆ ನಾನು. ಅವ್ರಿಗೆ ಇನ್ನ ಅರ್ಥ ಆಗ್ತಿತ್ತು. ಆ ಗಡಿಗೆ ಮಾಡವ್ರ ಯಾರು ಕುಂಬಾರ, ಅವ ಹೆಂಗ್ ಮಾಡ್ತಾರ ಇದಕ್ ಹಾಡನ್ನ ಹೇಳ್ಬಿಡ್ತಿದ್ರು ಅವ್ರಿಗೆ. 10 ನಿಮಿಷ ಹಾಡವ್ರ ಅವ್ರಿಗೆ. ಆಮೇಲೆ ಡ್ರಾಯಿಂಗ್ ಮಾಡವ, ಅವನು ಪಟ ಡ್ರಾಯಿಂಗ್ ಮಾಡೋರು. ಆಮೇಲೆ ಅವ್ರಿಗೂ ಹೇಳ್ಕೊಡವ, ನಾ ಹಾಡ್ತೀನಿ ನನ್ನ ಜೊತೆಗೆ ನೀವು ಹಾಡ್ಬೇಕಂತೇಳಿ. ಅದು ಅವಾಗಿಂದ ಈಗ ನೆನಪು ಮಾಡ್ಕೋತೇನ್ರಿ ಬೇಕಾದ್ರೆ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾ ನುಂಡಾನ, ಹಾರ್ಯಾರಿ ಮನ್ನ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾ ನುಂಡಾನ, ಹಾರ್ಯಾರಿ ಮನ್ನ ತುಳಿದಾನ. ಹಾರ್ಯಾಡಿ ಮನ್ನ ತುಳಿಯುತ್ತ ಮಾಡ್ಯಾನ, ನಾರ್ಯಾರ ಹೊರುವಂತ ಐರಾಣಿ, ನಾರ್ಯಾರು ಹೊರುವಂತ ಐರಾಣಿ. ಹೊತ್ತಲೆದ್ದು ಕುಂಬಾರಣ್ಣ ತುಪ್ಪ ಬಾ ನುಂಡಾನ, ಗಟ್ಟಿಸಿ ಮನ್ನ ತುಳಿದಾನ. ಗಟ್ಟಿಸಿ ಮನ್ನ ತುಳಿಯುತ್ತ ಮಾಡ್ಯಾನ, ಮಿತ್ರ್ಯಾರು ಹೊರುವಂತ ಐರಾಣಿ, ಮಿತ್ರ್ಯಾರು ಹೊರುವಂತ ಐರಾಣಿ. ಹಿಂಗ ಹಾಡವರಿಗೆ ಹೇಳಿ ನಾ ಇಂಪ್ರೆಸ್ ಮಾಡ್ತಿದ್ದೀರ ಪಾಠ. ಇದು ಮಡಿಕೆ ಮಾಡೋ ವಿಧಾನ ಅಂತೀವಿ. ಅದಕ್ಕೆ ನೀವು ಅಷ್ಟು ಶ್ರಮ ಪಟ್ಟು ಮಾಡ್ಬೇಕಾಗಿಲ್ಲ, ನೀವು ನಿಮ್ಮ ಬುಕ್ ಒಳಗೆ ಮಾಡ್ರಿ ಅಂತೇಳಿ ಅವ್ರಿಗೆ ತೋರಿಸಿ ಇಂಪ್ರೆಸ್ ಮಾಡ್ತಿದ್ದೀರಿ. ಈ ಹಾಡುಗಳೆಲ್ಲ ಅವ್ರಿಗೆ ಹೇಳ್ಕೊಡ್ತೀನಿ ಹುಡುಗರಿಗೆ, ತಮಿಳು ಹುಡುಗರಿಗೆ. ಅವ್ರು ಕಲ್ತು ಬಿಡವ್ರಿ ಆಟೋಮೆಟಿಕ್ಲಿ. ಅವ್ರಿಗೆ ನನ್ನ ಪೀರಿಯಡ್ ಮುಗಿದ ತಕ್ಷಣ ಎಂಡಿಗೆ ಅವರೊಂದು ಹೇಳವ್ರಿ ಅವ್ರು ನನಗೆ, ಸರ್ ಒಂದ್ ಸಾಂಗ್ ಅನ್ನೋರಿ ಅವ್ರು ಲಾಸ್ಟ್. ಸರ್ ಒಂದ್ ಸಾಂಗ್ ನಾವು ನಿಮ್ಮನ್ ಬಿಡಂಗಿಲ್ಲ ಅಂತೇಳಿ, ನೀವು ಹಾಡಿ ಹೊರಗೆ ಹೋಗ್ಬೋದು ಅಂತೇಳಿ ಭಾಳ ಚಂದ ಇದ್ರ ಮಾಡೋರಿ ಅವ್ರಿಗೆ. ಅವ್ರಿಗೆಲ್ಲ ಹಾಡುಗಳು ನನಗೆ ಎಷ್ಟು ಫೋಕ್ ಸಾಂಗ್ಸ್ ಬರ್ತಾವೆ ಎಲ್ಲ ಹಾಡು ಅವ್ರಿಗೆ ಹೇಳ್ಕೊಡ್ಕೊಂಡು. ಆ ಸಂಗೀತ ಟೀಚರು ಅಲ್ಲಿ ನಾನು ಆಗಿ ಹೋಗಿದ್ದೀರಿ. ಸಂಗೀತ ಎರಡು ನಾನು ಅಲ್ಲಿ. ಸಂಗೀತ ಮಾಸ್ಟರ್ ಇರ್ಲಿಲ್ಲ, ಅದು ಪೋಸ್ಟ್ ನನಗೆ ಕೊಟ್ಬಿಟ್ರು, ನೀವು ಹಾಡ್ತೀರಿ ಸರ್ ಹೆಂಗೋ ಮ್ಯಾನೇಜ್ ಮಾಡ್ರಿ ಅಂತ. ಅವ್ರಿಗೆ ಸಂಗೀತನು ನಾನೇ ಹೇಳಿ ಕೊಡೋರು ಹಾಡನ್ನ. ಅಂದ್ರೆ ಸರಿಗಮಪ್ಪ ಅದ್ರ ಸಲುವಾಗಿ ಒಂದಿಷ್ಟು ಶಾಸ್ತ್ರೀಯ ಸಂಗೀತ ಕಲಿತೀರಿ ಅವಾಗ ನಾನು. ಕರ್ನಾಟಕ ಸಂಗೀತ ಅವ್ರಿಗೋಸ್ಕರ ಹೇಳ್ಕೊಡಕ್ರಿ. ಸಾಯಂಕಾಲ ಸ್ಕೂಲ್ ಬಿಟ್ಮೇಲೆ ನಾ ಸಂಗೀತ ಕಲಿಯಾಕ್ ಹೊಂಟಿದೆ. ಅಲ್ಲಿ ಕೃಷ್ಣಮೂರ್ತಿ ಅಂತ ಹೇಳಿ ಕಲಾವಿದ್ರದ್ದು ಸಂಗೀತ ಹೇಳ್ಕೊಡ್ತಾರೆ. ಅವ್ರ ಕಡೆ ಶಾಸ್ತ್ರೀಯ ಸಂಗೀತ 6 ತಿಂಗಳು ಅಭ್ಯಾಸ ಮಾಡಿದ್ರಿ. ಆ ಸರಳೆ ವರ್ಷಗಳನ್ನ ಇವ್ರಿಗೆ ಹೇಳಾಕತ್ತೀರಿ ಬಂದು. ಇವ್ರು ಎಕ್ಸಾಮ್ನಾಗ ಬರಿಬೇಕರಲ್ಲ, ಸರಳೆ ಜೊಂಟಿ ಬರಿಬೇಕು, ನಾಲಿ ಕಲ್ತ್ ಬಂದು ಇಲ್ಲಿ ಹೇಳ್ಕೊಡವ್ರಿ. ಇವ್ರು ಅದನ್ನ ಬರೆಯೋರು ಎಕ್ಸಾಮ್ನಾಗ D.Ed ಕಾಲೇಜ್ನಾಗ. ಅವು ಎರಡು ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೊಡೆ. ಆಮೇಲೆ ಡ್ಯಾನ್ಸ್ ಒಂದಿಷ್ಟು ಮಾಡ್ತಿದ್ದೆ. ನಮ್ಮ ತಮ್ಮ ಒಂದಿಷ್ಟು ಡ್ಯಾನ್ಸ್ ಮಾಡ್ತಿದ್ದಲ್ರಿ, ಅದನ್ನ ನೋಡ್ತಿದ್ನಿ. ಊರಿಗೆ ಏನಾರು ಹೋದ್ನಂದ್ರೆ ಯಾವ್ದಾರ ಒಂದಿಷ್ಟು ಸಿನಿಮಾ ಡ್ಯಾನ್ಸಿನ ಸ್ಟೆಪ್ಸ್ ಅವನ ಕಡೆ ಹೇಳ್ಕೊಂಡ್ ಬರ್ತಿದ್ದೆ. ಒಂದೆರಡು ಹೇಳೋ ಅಂತೇಳಿ, ಒಂದೆರಡು ಹೇಳಿ ಶಾಲೆಯಾಗ ಹೇಳಿ ಡ್ಯಾನ್ಸ್ ಮಾಡಿಸ್ಬೇಕಾಗತ್ತಿ ಕಲಿಸ್ತಾನ ಅಂತೇಳಿ. ಒಂದು 15 ಹಾಡಿಗೆ ನಾ ಕೊರಿಯೋಗ್ರಫಿ ಮಾಡ್ತಿದ್ರಿ ಡ್ಯಾನ್ಸ್, ಜನಪದ ಹಾಡುಗಳು. ಕ್ಯಾಂಪಸ್ನಾಗ ಹೈಸ್ಕೂಲ್ ಮಕ್ಕಳಿಗೆ, ಪ್ರೈಮರಿ ಮಕ್ಕಳಿಗೆ ಎಲ್ಲರಿಗೂ ಡ್ಯಾನ್ಸ್. ನನ್ನನ್ನು 15 ಸಾಂಗ್ಸ್ ಇರೋರು. ಅಷ್ಟು ಎಕ್ಸ್ಟ್ರಾರ್ಡಿನರಿ ಟೀಚರ್ ಆಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಹೋದೆ. ಮತ್ತು ನನ್ನ ಪದ್ಧತಿ ಹೆಂಗಿತ್ತು ಅಂದ್ರೆ ಟೀಚರ್, ಈಗಿನ ಟೀಚರ್ಸ್ಗಳಿಗೆ ಹೇಳ್ತೇನೆ ನಾನು,